ಡಿಯರ್ ಸ್ಟೂಡೆಂಟ್ಸ್, ನಾವು ಓದ್ ಕ್ಲಾಸಲ್ಲಿ ಏನು ಡಿಸ್ಕಸ್ ಮಾಡಿದ್ವಿ ಸೆಕ್ರೆಟರಿ ಪ್ರಾಕ್ಟೀಸ್ ಸಬ್ಜೆಕ್ಟಲ್ಲಿ ನಿಮಗೆ ಸೆಕೆಂಡ್ ಯೂನಿಟಲ್ಲಿ ಆಲ್ಟ್ರೇಷನ್ ಆಫ್ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಆದಮೇಲೆ ನಿಮಗೆ ಪ್ರೊಫಾರ್ಮ್ ಆಫ್ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅಂತೇಳಿ ಬಂದಿತ್ತು, ಅಂದರೆ ಫಾರ್ಮೇಟ್ ಅದರದ್ದು. ಅದಾದಮೇಲೆ ನಿಮಗೆ ಬರುವಂಥದ್ದು ಯಾವುದು ಅಂತಂದರೆ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್. ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ನಿಮಗೆ ಓದ್ ಕ್ಲಾಸಲ್ಲಿ ಕಂಪ್ಲೀಟ್ ಆಗಿದೆ. ಇವತ್ತಿನ ಕ್ಲಾಸಲ್ಲಿ ಏನು ಡಿಸ್ಕಷನ್ ಮಾಡೋಣ ಅಂತಂದರೆ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಲಿಖಿತ ಕಟ್ಟಳೆಗಳು. ಅಂದರೆ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಆದಮೇಲೆ ಬರುವಂತಹ ಕಾನ್ಸೆಪ್ಟ್ ಯಾವುದು ನಿಮಗೆ ಅಂತಂದರೆ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್, ಲಿಖಿತ ಕಟ್ಟಳೆಗಳು. ನೋಡಿ, ಲಿಖಿತ ಕಟ್ಟಳೆಗಳು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಂತಂದರೆ ಇದು ಸೆಕೆಂಡ್ ಡಾಕ್ಯುಮೆಂಟ್ ಪ್ರಿಪೇರ್ಡ್ ಬೈ ದ ಕಂಪನಿ ಟು ಇನ್ಕಾರ್ಪೊರೇಟ್ ವಿತ್ ರಿಜಿಸ್ಟರ್ಡ್ ಈಸ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಂತೇಳಿ ಕರಿತಾರೆ. ಅಂದರೆ ಇದು ಕಂಪನಿ ರಿಜಿಸ್ಟರ್ಡ್ಗಳ ಜೊತೆಗೆ ಏನಾಗುತ್ತೆ ಅಂದರೆ ಇದು ನೋಂದಣಿಯಾಗಿರುವಂತಹ ಒಂದು ಪ್ರಮಾಣ ಪತ್ರ. ಇದು ಎರಡನೇ ಮಹತ್ವದ ಒಂದು ಪ್ರಮಾಣ ಪತ್ರ ಅಂತೇಳಿ ಹೇಳ್ಬೋದು. ಅಂದರೆ ಇಲ್ಲಿ ಫಸ್ಟ್ ಒನ್ ಯಾವುದು ಅಂತಂದರೆ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಫಸ್ಟ್ ಒನ್ನು, ಅಂದರೆ ಮನವಿ ಪತ್ರ ಮೊದಲನೇದು. ಎರಡನೇದು ಯಾವುದು ಮಹತ್ವದಂತಹ ಒಂದು ದಾಖಲೆ ಅಂತಂದರೆ ಲಿಖಿತ ಕಟ್ಟಳೆಗಳು. ಸೆಕೆಂಡ್ ಡಾಕ್ಯುಮೆಂಟ್ ಅಂತಂತ ಬಂದ ತಕ್ಷಣ ಯಾವುದು ಬರುತ್ತೆ ಅಂದರೆ ಫಸ್ಟ್ ಡಾಕ್ಯುಮೆಂಟ್ ಯಾವುದು ಮೆಮೊರಂಡಮ್ ಆಫ್ ಅಸೋಸಿಯೇಷನ್, ಸೆಕೆಂಡ್ ಡಾಕ್ಯುಮೆಂಟ್ ಒಂದು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಂದರೆ ಲಿಖಿತ ಕಟ್ಟಳೆಗಳು ಅಂತೇಳಿ ಹೇಳ್ಬೋದು. ಇದನ್ನು ಆಂತರಿಕ ನಿಯಮಾವಳಿ ಪತ್ರ ಅಂತೇಳಿನೂ ಸಹ ಇದನ್ನು ಕರೀತಾರೆ. ಅಂದರೆ ಆಂತರಿಕ ನಿಯಮಾವಳಿ ಪತ್ರ ಅಂತಲೂ ಸಹ ಇದನ್ನು ಕರೀತಾರೆ. ಇದ್ರದ್ದು ಮೀನಿಂಗ್ ಅಂದರೆ ಈಗ ಇದ್ರದ್ದು ಅರ್ಥ ಏನು ಅಂತಂದರೆ ಲಿಖಿತ ಕಟ್ಟಳೆ ಅಂತಂದರೆ ಈಗ ನಿಯಮಾವಳಿಗಳು, ನಿಯಂತ್ರಣಗಳು, ನಿಯಮಬದ್ಧ ಕ್ರಮಗಳು ಮತ್ತು ಕಂಪನಿಯ ನಿರ್ವಹಣೆಗಾಗಿ ಇರುವ ಲಿಖಿತ ಕಟ್ಟಳೆಗಳು. ಇದರಲ್ಲಿ ಕಂಪನಿಯ ಆಂತರಿಕ ನಿರ್ವಹಣೆ ಮತ್ತು ಆಡಳಿತದ ನಿಯಮಗಳಿರುತ್ತವೆ ಅಂತೇಳಿ ಹೇಳ್ತಾರೆ. ನೋಡ್ರಿ, ಕಂಪನಿಯಲ್ಲಿರುವಂತಹ ನಿಯಮಗಳು ಅಂತಂದರೆ ರೂಲ್ಸ್, ರೆಗ್ಯುಲೇಷನ್ಸ್, ಪ್ರಾವಿಷನ್ಸ್ ಮತ್ತು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಮೀನ್ಸ್ ದ ರೂಲ್ಸ್ ಆಫ್ ಅಸೋಸಿಯೇಷನ್ ಅಂತೇಳಿ ಕರಿತಾರೆ. ನಾನು ಹೇಳಿದ್ನಲ್ಲ, ನಿಯಮಾವಳಿಗಳು ರೂಲ್ಸ್ ಬೇಕು, ರೆಗ್ಯುಲೇಷನ್ಸ್ ನಿಯಂತ್ರಣಗಳು ಬೇಕು, ಮತ್ತು ನಿಯಮಬದ್ಧವಾದಂತಹ ಕ್ರಮಗಳು ಬೇಕು, ಪ್ರಾವಿಷನ್ಸ್ಗಳು ಬೇಕು. ಅಂದಾಗ ಮಾತ್ರ ಏನಾಗುತ್ತೆ, ಲಿಖಿತ ಕಟ್ಟಳೆಗಳಿಗೆ ಒಂದು ಕಂಪನಿಯಲ್ಲಿ ಯಾವುದೇ ಒಂದು ಕಾರ್ಯನಿರ್ವಹಣೆ ಮಾಡಬೇಕಾದ್ರೆ ಅದೊಂದು ಸುಲಭವಾಗುತ್ತೆ. ಈ ಕಂಪನಿಯಲ್ಲಿ ರೂಲ್ಸ್ ಇಲ್ಲ, ರೆಗ್ಯುಲೇಷನ್ಸ್ ಇಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ಕಾಲೇಜಿಗೆ ರೂಲ್ಸ್ ರೆಗ್ಯುಲೇಷನ್ಸ್ ಇಲ್ಲ ಅಂದರೆ ಸ್ಟೂಡೆಂಟ್ಸ್ ನೀಟಾಗಿ ಕಾಲೇಜಿಗೆ ಬರೋದಿಲ್ಲ. ಈಗ ನೋಡಿರಿ, ಕಂಪಲ್ಸರಿಯಾಗಿ ಟೈಮಿಂಗ್ ಮಾಡಿರ್ತಾರೆ ಕಾಲೇಜಿಗೆ ಬರಬೇಕಾದ್ರೆ 9 to 1 o'clock ತನಕ ನಿಮ್ಮ ಕಾಲೇಜ್ ಕ್ಲಾಸ್ ಅವರ್ಸ್ ಇಷ್ಟು. ಈ ಒನ್ ಅವರಲ್ಲಿ 1 ಪೀರಿಯಡ್ ಇರುತ್ತೆ. ಅಂದರೆ ಡೈಲಿ 4 ಪೀರಿಯಡ್ಸ್ ಇರ್ತವೆ ನಿಮಗೆ. ಈ ರೀತಿಯಾಗಿ ಅಂದರೆ ಈಗ ಕಂಪಲ್ಸರಿಯಾಗಿ ಅದರದ್ದೇ ಒಂದು ಈಗ ಸ್ಕೂಲ್ಸಲ್ಲಾದರೂ ಒಂದು ಟೈಮ್ ಸೆನ್ಸ್ ಇರುತ್ತೆ, ಅದರದ್ದೇ ಆದಂತಹ ರೂಲ್ಸ್ಗಳಿರ್ತವೆ. ಯೂನಿಫಾರ್ಮ್ಸ್ ಕಂಪಲ್ಸರಿ ಇರುತ್ತೆ. ಈಗ ಪ್ರತಿಯೊಂದೂ ಹಾಗೆ. ಈಗ ಯಾಕಂದರೆ ರೂಲ್ಸ್ ಇಲ್ಲದೇ ಯಾವುದೂ ಕೆಲಸ ಮಾಡೋಕ್ಕಾಗೋದಿಲ್ಲ. ಅದೇ ರೀತಿಯಾಗಿ ಕಂಪನಿಯಲ್ಲಿ ಒಂದು ಕಾರ್ಯನಿರ್ವಹಣೆ ಚೆನ್ನಾಗಿ ಆಗಬೇಕು, ವರ್ಕಿಂಗ್ ಪ್ರೊಸೆಸ್ ಚೆನ್ನಾಗಿ ಆಗಬೇಕು ಅಂತಂದರೆ, ಪ್ರಾವಿಷನ್ಸ್ ಚೆನ್ನಾಗಿ ಆಗಬೇಕು ಅಂತಂದರೆ ಅಲ್ಲೇನು ಮಾಡಬೇಕು ಅಂತಂದರೆ ಒಂದು ರೂಲ್ಸನ್ನು, ರೆಗ್ಯುಲೇಷನ್ಸ್ಗಳನ್ನು ನಾವಲ್ಲಿ ಕಂಪಲ್ಸರಿಯಾಗಿ ನಾವಲ್ಲಿ ಅಡಾಪ್ಟ್ ಮಾಡಬೇಕಾಗತ್ತೆ. ಅಲ್ಲಿ ನಿರ್ವಹಣೆಗೆ ತಗೋಬೇಕಾಗತ್ತೆ. ನಿಯಮಗಳನ್ನು, ನಿಯಂತ್ರಣಗಳಿದ್ದರೆ ಮಾತ್ರ ಕಂಪನಿಗಳು ಏನಾಗ್ತವೆ ಅಂದರೆ ಅಭಿವೃದ್ಧಿ ಹೊಂದಲಿಕ್ಕೆ ಸಹಾಯ ಆಗ್ತವೆ. ಜೊತೆಗೆ ಅಲ್ಲಿ ಕಾರ್ಯನಿರ್ವಹಣೆ ಒಂದು ಸುಲಭವಾದ ರೀತಿಯಲ್ಲಿ ಆಗುತ್ತೆ. ಅಂದರೆ ಈಗ ಎಂಪ್ಲಾಯೀಸ್ ಯಾವಾಗಾರು ಬರ್ಬೋದು, ಯಾವಾಗಾರು ಹೋಗ್ಬೋದು. ಅಂದರೆ ಅದಕ್ಕೊಂದು ಟೈಮ್ ಸೆನ್ಸ್ ಇರುತ್ತೆ. ಆ ಟೈಮ್ ಸೆನ್ಸ್ ಅಂತ ಇರುತ್ತಲ್ಲ, ಆ ಟೈಮ್ ಪ್ರಕಾರ ಅವ್ರು ಬರಬೇಕು, ವರ್ಕ್ಗಳನ್ನು ಮಾಡಬೇಕು, ಹೋಗ್ತಿರ್ಬೇಕು. ಅದು ಬಿಟ್ಟು ಅವ್ರು ಯಾವಾಗೋ 10 ಗಂಟೆ ಇದ್ದರೆ 11 ಗಂಟೆಗೆ ಬರೋದು, 11 ಗಂಟೆ 4 ಗಂಟೆಗೆ ಹೋಗಬೇಕು ಅಂತಂದರೆ 3 ಗಂಟೆಗೆ ಹೋಗೋದು, ಇಲ್ಲ 5 ಗಂಟೆಗೆ ಹೋಗೋದಿತ್ತಂದರೆ 4 ಗಂಟೆಗೆ ಹೋಗೋದು. ಈ ಥರ ಅಂದರೆ ಲೇಟಾಗಿ ಬರೋದು, ಬೇಗ ಹೋಗೋದು, ಈ ಥರ ಮಾಡಿದ್ರೆ ಕಂಪನಿಯಲ್ಲಿರುವಂತಹ ವರ್ಕ್ಗಳನ್ನು ಯಾರು ಮಾಡಬೇಕು? ಆ ಕೆಲಸಗಳು ಮುಗಿಯೋದು ಯಾವಾಗ? ಮುಗಿಬೇಕು ಅಂತಂದರೆ ನಾವು ಆ ಟೈಮಿಂದ ಆ ಟೈಮಿಗೆ ಬಂದು ಕರೆಕ್ಟಾಗಿ ವರ್ಕನ್ನು ಮಾಡಿದ್ರೆ ತಾನೇ ಅದು ಮುಗಿಯೋದು. ಇಲ್ಲಾಂದರೆ ಮುಗಿಯೋಕ್ಕೆ ಸಾಧ್ಯನಾ? ಅದೇ ರೀತಿಯಾಗಿ ಇಲ್ಲಿ ಲಿಖಿತ ಕಟ್ಟಳೆಗಳಲ್ಲಿ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನಲ್ಲಿ ಏನು ಮಾಡಬೇಕು ಅಂತಂದರೆ ನಾವು ನಿಯಮಗಳನ್ನು, ನಿಯಂತ್ರಣಗಳನ್ನು, ರೂಲ್ಸ್ ರೆಗ್ಯುಲೇಷನ್ಸ್ಗಳನ್ನು, ಪ್ರಾವಿಷನ್ಸ್ಗಳನ್ನು ನಾವು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನಲ್ಲಿ ನಾವು ಮಾಡಬೇಕು ಅಂತೇಳಿ ಹೇಳ್ತಾರೆ. ಅದಕ್ಕೆ ಇದು ಆಂತರಿಕ ನಿರ್ವಹಣೆ ಮತ್ತು ಆಡಳಿತದ ನಿಯಮಗಳಾಗಿರ್ತವೆ ಅಂತೇಳಿ ಹೇಳ್ತಾರೆ. ಅಂದರೆ ಈಗ ಕಂಪನಿಯಲ್ಲಿ ನಡೆಯುವಂತಹ ಒಂದು ವಿವಿಧವಾದಂಥ ಅಧಿಕಾರ ಆಗಿರ್ಬೋದು, ಸಿಬ್ಬಂದಿ ಮಧ್ಯೆ ಇರುವಂತಹ ಸಂಬಂಧ ಆಗಿರ್ಬೋದು, ಇಲ್ಲ ದಿನನಿತ್ಯ ನಡೆಯುವಂತಹ ಚಟುವಟಿಕೆಗಳು, ಆಡಳಿತ ಮತ್ತು ನಿರ್ವಹಣೆ ಕುರಿತಾದಂಥ ಒಂದು ವಿವರಗಳನ್ನು ನೀಡುವಂಥದ್ದಾಗಿರ್ಬೋದು. ಈಗ ಮನವಿ ಪತ್ರಕ್ಕೆ ಏನಾಗುತ್ತೆ ಅಂತಂದರೆ ಇದು ಪೂರಕವಾಗಿ ಇದು ಕಾರ್ಯಗೈಯುವಂತಹ ಒಂದು ಕೆಲಸವನ್ನು ನಿರ್ವಹಣೆ ಮಾಡುತ್ತೆ ಅಂತೇಳಿ ಹೇಳ್ಬೋದು. ಆಮೇಲೆ ಉದ್ದೇಶಗಳ, ಸಾಧನೆಗಳ ಸೂತ್ರಗಳಿಗೆ ಇದು ಏನಾಗುತ್ತೆ ಅಂತಂದರೆ ಒಂದು ಅಭಿವೃದ್ಧಿಯನ್ನು ಪಡಿಸ್ಲಿಕ್ಕೆ ಇದು ಒಂದು ವ್ಯಾಖ್ಯಾನವಾಗಿದೆ ಅಂತೇಳಿ ನಿಮ್ಗೆ ಹೇಳ್ತಾರೆ. ಅಂದರೆ ಇಲ್ಲಿ ನೋಡ್ರಿ, ಯಾವುದೇ ಒಂದು ಕಂಪನಿಯಲ್ಲಿ
ಕಂಪನಿಯಲ್ಲಿ ಯಾವುದೇ ಒಂದು ಕಂಪನಿಯಲ್ಲಿ ಏನಾಗುತ್ತೆ ಅಂತಂದರೆ ಸಿಬ್ಬಂದಿಗಳ ನಡುವೆ ಮತ್ತು ಎಂಪ್ಲಾಯಿ ಅಂದರೆ ಎಂಪ್ಲಾಯಿ ಮತ್ತು ಇವರು ಅವ್ರ ನಡುವೆ ಅಧಿಕಾರಿಗಳ ಮತ್ತು ಸಿಬ್ಬಂದಿಗಳ ನಡುವೆ ಅಂದರೆ ಈಗ ಮ್ಯಾನೇಜರ್ಸ್ ಅಥವಾ ಹೆಡ್ ಮ್ಯಾನೇಜರ್ಸ್ ಇರ್ತಾರಲ್ಲ ಅವ್ರು ಮತ್ತು ಎಂಪ್ಲಾಯೀಸ್ ನಡುವೆ ಅಂದರೆ ಒಳ್ಳೆಯ ಸಂಬಂಧಗಳ ಅವ್ರ ನಡುವೆ ಇರುವಂತಹ ಸಂಬಂಧಗಳನ್ನು ಸೂಚಿಸುತ್ತೆ. ಜೊತೆಗೆ ಅಲ್ಲಿ ದಿನನಿತ್ಯ ಏನೇನು ಚಟುವಟಿಕೆಗಳು ನಡೀತೀವಲ್ಲ, ಡೈಲಿ ವೇಜಸ್ ಅಂತ ಹೇಳ್ತಾರಲ್ಲ, ಅಲ್ಲಿ ಏನೇನು ನಡೀತಾ ಇರುತ್ತೆ ಕೆಲಸ ಕಾರ್ಯಗಳನ್ನು ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡೋದು ಅಂದರೆ ಬರವಣಿಗೆಯ ರೂಪದಲ್ಲಿ, ಲಿಖಿತ ಕಟ್ಟಳೆಗಳಲ್ಲಿ ಅಂತೇಳಿ ಹೇಳ್ಬೋದು. ಆಮೇಲೆ ಈಗ ಇದೇನು ಮಾಡುತ್ತೆ ಅಂದರೆ ತನ್ನ ಮನವಿ ಪತ್ರಕ್ಕೆ ಪೂರಕವಾಗಿ ಏನು ಮಾಡುತ್ತೆ ಅಂದರೆ ತನ್ನ ಕಾರ್ಯಗೈವ ಒಂದು ಕೆಲಸವನ್ನು ಮಾಡುತ್ತೆ. ಈ ರೀತಿಯಾಗಿ ತನ್ನ ಉದ್ದೇಶಗಳನ್ನು ಇಟ್ಟುಕೊಂಡು ತನ್ನ ಕಾರ್ಯನಿರ್ವಹಣೆಯನ್ನು ಮಾಡುತ್ತೆ ಅಂತೇಳಿ ಹೇಳ್ತಾರೆ ಲಿಖಿತ ಕಟ್ಟಳೆಗಳು ಅಂತಂತ ಬಂದಾಗ. ಇದ್ರ ಪ್ರಕಾರ ಇದು ಭಾರತೀಯ ಕಂಪನಿಯ ಕಾನೂನು 1956 ಪರಿಚ್ಛೇದ 2(2) ನೋಡ್ರಿ. ಭಾರತದ ಕಂಪನಿಯ ಕಾನೂನು 1956 ಪರಿಚ್ಛೇದ 2(2) ಏನು ಹೇಳುತ್ತೆ ಲಿಖಿತ ಕಟ್ಟಳೆಗಳು ಅಂತಂದರೆ, ಲಿಖಿತ ಕಟ್ಟಳೆಗಳಂತಂದರೆ ಇದು ಕಂಪನಿಯ ಕಾನೂನು ಪ್ರಕಾರ ಅಥವಾ ಹಿಂದಿನ ಯಾವುದೇ ಕಾನೂನಿನ ಪ್ರಕಾರ ಮೂಲವಾಗಿ ಸಿದ್ಧಪಡಿಸಿದ ಲಿಖಿತ ಕಟ್ಟಳೆಗಳ ಪತ್ರ ಅಥವಾ ಇವುಗಳ ಪ್ರಕಾರ ಪ್ರಮುಖವಾದ ಬದಲಾವಣೆಗಳನ್ನು ಹೊಂದಿದ ಪತ್ರವಾಗಿದೆ ಅಂತೇಳಿ ಹೇಳ್ತಾರೆ. ಯಾವುದ್ರ ಪ್ರಕಾರ ನೋಡ್ರಿ, ಇಂಡಿಯನ್ ಕಂಪನೀಸ್ ಆ್ಯಕ್ಟ್ 1956 ಅಂಡರ್ ಸೆಕ್ಷನ್ 2 ಸಬ್ಸೆಕ್ಷನ್ 2 ಅಲ್ಲಿ ಏನು ಹೇಳ್ತಾರೆ ಅಂದರೆ, ಆರ್ಟಿಕಲ್ಸ್ ಮೀನ್ಸ್ ದ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಆಫ್ ಎ ಕಂಪನಿ ಆ್ಯಸ್ ಒರಿಜಿನಲಿ ಫ್ರೇಮ್ಡ್ ಆರ್ ಆ್ಯಸ್ ಸಬ್ಸ್ಟಿಟ್ಯೂಷನಲಿ ಆಲ್ಟರ್ನೇಟೆಡ್ ಇನ್ ಪ್ರೀಸೆನ್ಸ್ ಆಫ್ ಎನಿ ಪ್ರೀವಿಯಸ್ ಕಂಪನಿ ಲಾ ಆರ್ ಆಫ್ ದಿಸ್ ಆ್ಯಕ್ಟ್ ಅಂತೇಳಿ ಹೇಳ್ತಾರೆ. ಅಂದರೆ ನಾನು ಹೇಳಿದ್ನಲ್ಲ, ಕಂಪನಿಯ ಲಿಖಿತ ಕಟ್ಟಳೆ ಕಾನೂನು ಪ್ರಕಾರ ಹಿಂದಿನ ಯಾವುದೇ ಕಾನೂನು ಪ್ರಕಾರ ಮೂಲವಾಗಿ ಸಿದ್ಧಪಡಿಸಿದ ಲಿಖಿತ ಕಟ್ಟಳೆಗಳ ಪತ್ರ ಅಥವಾ ಇವುಗಳ ಪ್ರಕಾರವಾದ ಬದಲಾವಣೆಗಳನ್ನು ಹೊಂದಿದ ಒಂದು ಪತ್ರವಾಗಿದೆ ಅಂತೇಳಿ ನಿಮಗಿಲ್ಲಿ ಹೇಳ್ತಾರೆ. ಅದೇ ರೀತಿಯಾಗಿ ಇವರು ಈ ವ್ಯಾಖ್ಯಾನವನ್ನು ಲಾರ್ಡ್ KN's ಏನು ಹೇಳ್ತಾರೆ ಅಂದರೆ, ಲಿಖಿತ ಕಟ್ಟಳೆಗಳನ್ನು ಕಂಪನಿಯ ಕಾನೂನು ಅಥವಾ ಹಿಂದಿನ ಯಾವುದೇ ಕಾನೂನುಗಳ ಪ್ರಕಾರ ಸಿದ್ಧಪಡಿಸಲಾಗುತ್ತದೆ. ಇದಕ್ಕೆ ವಿವರಾದ ವ್ಯಾಖ್ಯಾನ ಯಾರು ಕೊಟ್ಟಿದ್ದಾರೆ ಅಂದರೆ ಲಾರ್ಡ್ ಕೇಯರ್ನ್ಸ್ ಅವರು ಏನು ಮಾಡಿದ್ದಾರೆ ಅಂದರೆ ವ್ಯಾಖ್ಯಾನವನ್ನು ನೀಡಿದ್ದಾರೆ. ಇದೊಂದು ಏನಾಗಿದೆ, ಇದು ಲಿಖಿತ ಕಟ್ಟಳೆಗಳು ಏನಾಗಿದೆ ಅಂತಂದರೆ ಇದೊಂದು ದಾಖಲೆ ಪತ್ರವಾಗಿದೆ. ಇದೊಂದು ದಾಖಲೆ ಪತ್ರ ಅಥವಾ ಸನ್ನದು ಎಂದು ಒಪ್ಪಿಕೊಂಡಂತಹ ಪತ್ರ. ಅಂದರೆ ಈಗ ಕಂಪನಿಯ ದಿನನಿತ್ಯದ ಚಟುವಟಿಕೆಗಳನ್ನು ಮತ್ತು ಯಶಸ್ವಿಯಾಗಿ ಕಂಪನಿಯಲ್ಲಿ ನಡೆಯುವಂತಹ ಕಾರ್ಯಗಳನ್ನು ನಡೆಸಿಕೊಂಡು ಹೋಗೋ ಸಲುವಾಗಿ ಈ ಒಂದು ಲಿಖಿತ ಕಟ್ಟಳೆಗಳನ್ನು ಇಲ್ಲಿ ಮಾಡ್ತಾರೆ ಅಂತಂದರೆ ಸಿದ್ಧತೆಯನ್ನು ಮಾಡ್ತಾರೆ. ಅಂದರೆ ಈಗ ನಿಯಂತ್ರಣ ಮಂಡಳಿಯಲ್ಲಿರುವಂತಹದ್ದು ಅಥವಾ ಕಂಪನಿಗಳ ಕರ್ತವ್ಯಗಳನ್ನು, ಹಕ್ಕುಗಳನ್ನು, ಅಧಿಕಾರಗಳನ್ನು ಏನು ಮಾಡುತ್ತೆ ಅಂತಂದರೆ ಈ ಲಿಖಿತ ಕಟ್ಟಳೆ ವ್ಯಾಖ್ಯಾನ ಮಾಡುತ್ತೆ. ನೋಡ್ರಿ, ಕಂಪನಿಯಲ್ಲಿರುವಂತಹ ಹಕ್ಕುಗಳನ್ನು, ಕರ್ತವ್ಯಗಳನ್ನು, ನಿಯಂತ್ರಣಗಳನ್ನು, ನಿಯಮಗಳನ್ನು ಯಾವುದು ವ್ಯಾಖ್ಯಾನ ಮಾಡುತ್ತೆ ಅಂತಂದರೆ ಲಿಖಿತ ಕಟ್ಟಳೆಗಳು ಇದನ್ನು ವ್ಯಾಖ್ಯಾನ ಮಾಡುತ್ತೆ ಅಂತೇಳಿ ಹೇಳ್ತಾರೆ. ಅಂದರೆ ಎಲ್ಲ ವ್ಯವಹಾರಗಳನ್ನು ನಡೆಸಿಕೊಂಡು ಹೋಗುವಂತಹ ಒಂದು ರೀತಿಯಾಗಿರ್ಬೋದು ಅಥವಾ ಕಂಪನಿಯ ಆಂತರಿಕವಾದಂತಹ ನಡೆಸಿಕೊಂಡು ಕಾಲಕ್ಕೆ ನಿರ್ಧರಿಸುವ ಒಂದು ದಾರಿಯನ್ನು ಏನು ಮಾಡುತ್ತೆ ಅಂತಂದರೆ ಇದು ವಿವರಿಸುವ ಒಂದು ಸೂಚನೆಯನ್ನು ನೀಡುತ್ತೆ ಅಂತೇಳಿ ಹೇಳ್ತಾರೆ. ಅಂದರೆ ಈಗ ಇದು it is a document which accepts the memorandum of association as its character and helps the company to carry out its day-to-day activities ಅಂತ ಹೇಳಿದ್ನಲ್ಲ. ಅಂದರೆ ದಿನನಿತ್ಯದ ವ್ಯವಹಾರಗಳನ್ನು ನಿರ್ವಹಿಸುತ್ತೆ ಸ್ಮೂತ್ಲಿ ಆ್ಯಂಡ್ ಸಕ್ಸಸ್ಫುಲಿ ಬೈ ಡಿಫೈನಿಂಗ್ ದ ಡ್ಯೂಟೀಸ್, ರೈಟ್ಸ್ ಆ್ಯಂಡ್ ಪವರ್ಸ್. ಅದೇ ಹಕ್ಕುಗಳು, ಕರ್ತವ್ಯಗಳು ಮತ್ತು ಅಧಿಕಾರಗಳನ್ನು ಏನು ಮಾಡುತ್ತೆ ಅಂತಂದರೆ ಆಫ್ ಗವರ್ನಿಂಗ್ ಬಾಡಿ ಆಸ್ ಬಿಟ್ವೀನ್ ದೆಮ್ಸೆಲ್ವ್ಸ್ and the company at large, the mode and form in which the business of the company ಅಂತೇಳಿ ಹೇಳ್ತಾರೆ. ಅಂದರೆ ಹೇಳಿದ್ನಲ್ಲ, ಹಕ್ಕುಗಳು, ಕರ್ತವ್ಯಗಳು, ಅಧಿಕಾರಗಳು, ನಿಯಂತ್ರಣಗಳು, ನಿಯಮಗಳನ್ನು ಇದು ವ್ಯಾಖ್ಯಾನ ಮಾಡುತ್ತೆ ಅಂತೇಳಿ ನಿಮ್ಗೆ ಹೇಳ್ತಾರೆ. ಯಾವುದು? ಲಿಖಿತ ಕಟ್ಟಳೆಗಳು, ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಏನು ಮಾಡುತ್ತೆ, ಇದನ್ನು ವ್ಯಾಖ್ಯಾನ ಮಾಡುತ್ತೆ, ಡಿಫೈನನ್ನು ಮಾಡುತ್ತೆ ಅಂತೇಳಿ ಹೇಳ್ಬೋದು. ಇದರಲ್ಲಿ ಬರುವಂತಹ ಕೆಲವೊಂದು ಲಕ್ಷಣಗಳು, ಫೀಚರ್ಸ್ ಆಫ್ ಮೆಮೊರೆಂಡಮ್ ಆಫ್ ಅಸೋಸಿಯೇಷನ್ ಅಂತೇಳಿ ಹೇಳ್ಬೋದು. ಅಂದರೆ ನೋಡ್ರಿ,
ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಫೀಚರ್ಸ್ ಆಫ್ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಅಂತಂದರೆ ಇಲ್ಲಿ ಲಿಖಿತ ಕಟ್ಟಳೆಗಳಲ್ಲಿ ಕಂಪನಿಯ ನಿಯಮಗಳು ಮತ್ತು ನಿಯಂತ್ರಣಗಳಿರ್ತವೆ ಅಂತೇಳಿ ಹೇಳ್ತಾರೆ. ಅದೇ ಹೇಳಿದ್ನಲ್ಲ, ಆರ್ಟಿಕಲ್ಸ್ ಕಂಟೈನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಫ್ ಅ ಕಂಪನಿ. ನಿಯಮಗಳನ್ನು ಮತ್ತು ನಿಯಂತ್ರಣಗಳನ್ನು ಹೊಂದಿರುತ್ತೆ ಯಾವುದು, ಲಿಖಿತ ಕಟ್ಟಳೆಗಳು ಅಂತೇಳಿ ಹೇಳ್ಬೋದು. ಆಮೇಲೆ ಸೆಕೆಂಡ್ ಫೀಚರ್ ಏನು ಹೇಳುತ್ತೆ ನೋಡ್ರಿ, ಈ ನಿಯಮಗಳು ಕಂಪನಿಯ ದಿನನಿತ್ಯದ ಆಡಳಿತಕ್ಕೆ ಸಂಬಂಧಿಸಿರುತ್ತದೆ. ದ ರೂಲ್ಸ್ ಆರ್ ಅಪ್ಲಿಕೇಬಲ್ ಟು ದ ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್ ಆಫ್ ಕಂಪನಿ ಅಂತೇಳಿ ಹೇಳ್ತಾರೆ. ಅಂದರೆ ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್ ಆಫ್ ಕಂಪನಿ ಅಂತೇಳಿ ಹೇಳ್ತಾರೆ. ಅಂದರೆ ದ ರೂಲ್ಸ್ ಆರ್ ಅಪ್ಲಿಕೇಬಲ್ ಟು ದ ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್ ಆಫ್ ದ ಕಂಪನಿ. ಅಂದರೆ ದಿನನಿತ್ಯದ ಆಡಳಿತಗಳನ್ನು ನಡೆಸಿಕೊಂಡು ಹೋಗುವಂತಹ ಒಂದು ವ್ಯವಹಾರವನ್ನು ಇಲ್ಲಿ ತಿಳಿಸುತ್ತೆ ಅಂತೇಳಿ ಹೇಳ್ತಾರೆ. ನೆಕ್ಸ್ಟ್ ಈ ಲಿಖಿತ ಕಟ್ಟಳೆಗಳು ಏನು ಹೇಳುತ್ತೆ, ಥರ್ಡ್ ಫೀಚರಲ್ಲಿ ನೋಡ್ರಿ, ಕಂಪನಿಯ ಆಡಳಿತ ಸಿಬ್ಬಂದಿ ಮಧ್ಯದ ಸಂಬಂಧವನ್ನು ವ್ಯಾಖ್ಯಾನಿಸುತ್ತೆ. ನಾನು ಆಲ್ರೆಡಿ ಮೀನಿಂಗಲ್ಲಿ ಹೇಳಿದೆ ನಿಮಗೆ. ದೇ ಡಿಫೈನ್ ದ ಇಂಟರ್ನಲ್ ರಿಲೇಷನ್ಶಿಪ್ ಅಮಾಂಗ್ ದ ಅಡ್ಮಿನಿಸ್ಟ್ರೇಟರ್ಸ್. ಹೇಳಿದ್ನಲ್ಲ, ಏನು ಆ ಅಧಿಕಾರಿಗಳ ಜೊತೆ ಮತ್ತು ಸಿಬ್ಬಂದಿಗಳ ಜೊತೆ ಒಳ್ಳೆಯ ಸಂಬಂಧವನ್ನು ಇಲ್ಲಿ ಏನು ಮಾಡುತ್ತೆ ಅಂತಂದರೆ ವ್ಯಾಖ್ಯಾನಿಸುತ್ತೆ ಅಂತೇಳಿ ಹೇಳ್ತಾರೆ. ಆಮೇಲೆ ಲಿಖಿತ ಕಟ್ಟಳೆಗಳ ಪತ್ರವು ಮನವಿ ಪತ್ರಕ್ಕೆ ಅಧೀನವಾಗಿರುತ್ತೆ ಅಂತಂದರೆ ಇಲ್ಲಿ ನೋಡ್ರಿ, ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಈಸ್ ಎ ಸಬಾರ್ಡಿನೇಟೆಡ್ ಡಾಕ್ಯುಮೆಂಟ್ ಟು ಮೆಮೊರಂಡಮ್ ಆಫ್ ಅಸೋಸಿಯೇಷನ್. ಅಂದರೆ ಇದು ಯಾವುದು, ಮನವಿ ಪತ್ರಕ್ಕೆ ಅಧೀನವಾದಂತಹ ಒಂದು ಪತ್ರವಾಗಿದೆ. ಅದಕ್ಕೆ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ಗೆ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಈಸ್ ಎ ಸಬಾರ್ಡಿನೇಟ್ ಡಾಕ್ಯುಮೆಂಟ್ ಅಂತೇಳಿ ಕರೀತಾರೆ ನೋಡ್ರಿ. ಸಬಾರ್ಡಿನೇಟ್ ಡಾಕ್ಯುಮೆಂಟ್ ಅಂದರೆ ಅಧೀನವಾದಂತಹ ಒಂದು ದಾಖಲೆ ಪತ್ರ ಅಂತೇಳಿ ಇದನ್ನು ಕರೀತಾರೆ. ಯಾವುದಕ್ಕೋಸ್ಕರ ಒಂದು ಅಧೀನವಾಗಿರುತ್ತೆ ಅಂದರೆ ಮನವಿ ಪತ್ರಕ್ಕೆ ಅಧೀನವಾಗಿರುತ್ತೆ. ಯಾವುದು, ಲಿಖಿತ ಕಟ್ಟಳೆಗಳು. ಯಾವುದು, ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಏನಾಗಿರುತ್ತೆ ಅಂದರೆ ಸಬಾರ್ಡಿನೇಟ್ ಡಾಕ್ಯುಮೆಂಟ್ ಆಗಿರುತ್ತೆ. ಮೆಮೊರಂಡಮ್ ಆಫ್ ಅಸೋಸಿಯೇಷನ್ಗೆ ಏನಾಗಿರುತ್ತೆ ಅಂತಂದರೆ ಸಬಾರ್ಡಿನೇಟ್ ಡಾಕ್ಯುಮೆಂಟ್ ಆಗಿರುತ್ತೆ. ಯಾವುದು, ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಂತೇಳಿ ಹೇಳ್ತಾರೆ. ನೆಕ್ಸ್ಟ್, ಕಂಪನಿಯ ಉದ್ದೇಶಗಳನ್ನು ಸಾಧಿಸಲು ಮಾರ್ಗದರ್ಶನವನ್ನು ನೀಡುತ್ತೆ. ಗೈಡ್ ಟು ಅಚೀವ್ ದ ಆಬ್ಜೆಕ್ಟಿವ್ಸ್ ಆಫ್ ಕಂಪನಿ ಅಂತೇಳಿ ಹೇಳ್ತಾರೆ. ಇಲ್ಲಿ ನೋಡ್ರಿ, ಗೈಡನ್ನು ಮಾಡುತ್ತೆ. ಯಾರಿಗೆ, ಕಂಪನಿಯ ಉದ್ದೇಶಗಳನ್ನು ಸಾಧಿಸಲು ಒಳ್ಳೆ ಮಾರ್ಗದರ್ಶನವನ್ನು ನೀಡುವಂತಹ ಒಂದು ಕೆಲಸವನ್ನು ಮಾಡುತ್ತೆ ಅಂತೇಳಿ ಹೇಳ್ತಾರೆ. ಇದಿಷ್ಟು ಎದರಲ್ಲಿ ಬರುತ್ತೆ ಅಂತಂದರೆ ಫೀಚರ್ಸ್ ಆಫ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್. ಮನವಿ ಪತ್ರವನ್ನು ಗುರುತಿಸಲು ಸಲುವಾಗಿ ಕೆಲವೊಂದು ಲಕ್ಷಣಗಳನ್ನು ನಾನು ನಿಮಗೆ ಹೇಳಿದೆ. ನೆಕ್ಸ್ಟ್, ಫಾರ್ಮೇಟ್ ಆಫ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್. ಫಾರ್ಮೇಟ್ ನೋಡ್ರಿ, ಫಾರ್ಮೇಟ್ ಬರುತ್ತೆ. ಯಾವ ರೀತಿ ಫಾರ್ಮೇಟ್ ಅಂತಂದರೆ ಇದು ಸೆಕ್ಷನ್ ಕಲಂ 29 ಸೆಕ್ಷನ್ ಯಾವುದಂತಂದರೆ 29. ಈ ಫಾರ್ಮೇಟ್ ಆಫ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಯಾವ ಒಂದು ಕಲಾಮಿನಲ್ಲಿ ಹೊಂದಿರುತ್ತೆ ಅಂತಂದರೆ, ಕಂಪನಿಯ ಕಾನೂನಿನ ಪ್ರಕಾರ ಅಂದರೆ ಕಲಂ ಯಾವುದು ಅಂತಂದರೆ 29. ಕಲಂ ಯಾವುದು, 29 ಅಂಡರ್ ಸೆಕ್ಷನ್ 29. ಲಿಖಿತ ಕಟ್ಟಳೆಗಳು ತನ್ನದೇ ಆದ ನಿರ್ದಿಷ್ಟ ಮಾದರಿಯನ್ನು ಹೊಂದಿದ ಅಥವಾ ಸೂಚಿಸಿದ ಮಾದರಿಯಲ್ಲಿ ಸಿದ್ಧಪಡಿಸಬೇಕು ಅಂತ ಹೇಳಿದ. ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಆಸ್ ಎ ಡೆಫಿನೇಟ್ ಫಾರ್ಮೇಟ್, ಇಟ್ ಶುಡ್ ಬಿ ಪ್ರಿಪೇರ್ಡ್ ಅಕಾರ್ಡಿಂಗ್ ಟು ದ ಪ್ರಿಸ್ಕ್ರೈಬ್ಡ್ ಫಾರ್ಮೇಟ್. ಎವ್ರಿ ಟೈಪ್ ಆಫ್ ಕಂಪನಿ ಹ್ಯಾಸ್ ಡಿಫ್ರೆಂಟ್ ಫಾರ್ಮೇಟ್ ಅಂತೇಳಿ ಕರೀತಾರೆ. ಅಂದರೆ ಈಗ ಕೆಲವೊಂದು ಕಂಪನಿಗಳು ತಾವು ಯಾವುದನ್ನು ವ್ಯವಹಾರ ಮಾಡಬೇಕಂತ ಅಂದ್ಕೊಂಡಿರ್ತಾವಲ್ಲ, ಆ ವ್ಯವಹಾರದ ಮೇಲೆ ಏನಾಗಿರುತ್ತೆ ಅಂತಂದರೆ ಆ ಕಂಪನಿಯ ಫಾರ್ಮೇಟನ್ನು, ಆ ಕಂಪನಿಯ ಒಂದು ಮಾದರಿಯನ್ನು, ಕಟ್ಟಳೆಗಳ ಮಾದರಿಯನ್ನು, ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಮಾದರಿಯನ್ನು ನಾವಲ್ಲಿ ತೋರಿಸ್ಬೇಕಾಗತ್ತೆ. ಯಾವ ರೀತಿ ನೋಡ್ರಿ, ಇಲ್ಲಿ ನಮೂನೆ ಮತ್ತು ಕಂಪನಿ ಅಂತ ಬರ್ತವೆ. ನಮೂನೆ ಅಂದರೆ ಫಾರ್ಮೇಟ್, ಟೈಪ್ಸ್ ಆಫ್ ಕಂಪನಿಯ ಪ್ರಕಾರಗಳು ಬರ್ತವೆ. ಯಾವ ರೀತಿ ಕಂಪನಿ ಪ್ರಕಾರಗಳು, ಆ ಕಂಪನಿಗಳು ಆ ಒಂದು ನಮೂನೆಯನ್ನು ಒಳಗೊಂಡಿರಬೇಕು, ಆ ಫಾರ್ಮೇಟನ್ನು ಒಳಗೊಂಡಿರಬೇಕು ಅಂತೇಳಿ ಹೇಳ್ತಾರೆ. ಅದರಲ್ಲಿ ಫಸ್ಟ್ ಒನ್ ಯಾವುದಂದರೆ ಟೇಬಲ್ ಎ, ಕೋಷ್ಟಕ ಎ ಏನು ಹೇಳುತ್ತೆ ಅಂತಂದರೆ ಷೇರುಗಳ ನಿಯಮಿತವಾದ ಸಾರ್ವಜನಿಕ ಕಂಪನಿ, ಪಬ್ಲಿಕ್ ಕಂಪನಿ ಲಿಮಿಟೆಡ್ ಬೈ ಶೇರ್ಸ್. ಪಬ್ಲಿಕ್ ಕಂಪನಿ ಲಿಮಿಟೆಡ್ ಬೈ ಶೇರ್ಸ್ ಅಂದರೆ ಈ ಷೇರುಗಳ ನಿಯಮಿತವಾದ ಸಾರ್ವಜನಿಕ ಕಂಪನಿ ಏನಾಗಿರಬೇಕು ಅಂತಂದರೆ ಕೋಷ್ಟಕ ಎ ಅಲ್ಲಿ ಮಾತ್ರ ತನ್ನ ಕಾರ್ಯವನ್ನು ನಿರ್ವಹಿಸಬೇಕು. ಅದು ಬಿಟ್ಟು ಬೇರೆ ಕೋಷ್ಟಕದಲ್ಲಿ ಹೋಗಿ ಷೇರುಗಳ ನಿಯಮಿತವಾದ ಸಾರ್ವಜನಿಕ ಕಂಪನಿಯಲ್ಲಿ ತನ್ನ ಕಾರ್ಯವನ್ನು ನಿರ್ವಹಿಸ್ಲಿಕ್ಕೆ ಬರೋದಿಲ್ಲ. ಏನಂದರೆ ಟೇಬಲ್ ಎ, ಕೋಷ್ಟಕ ಎ ಅಲ್ಲಿ ಮಾತ್ರ ತನ್ನ ಕಾರ್ಯವನ್ನು ನಿರ್ವಹಿಸಬೇಕು ಅಂತೇಳಿ ಹೇಳ್ತಾರೆ. ಅದಕ್ಕೆ ಇದೇನಾಗಿದೆ, ಪಬ್ಲಿಕ್ ಕಂಪನಿ ಲಿಮಿಟೆಡ್ ಬೈ ಶೇರ್ಸ್ ಅಂತೇಳಿ ಕರೀತಾರೆ. ಸೆಕೆಂಡ್ ಒನ್ ಯಾವುದು ನೋಡ್ರಿ, ಕೋಷ್ಟಕ ಸಿ.
ಟೇಬಲ್ ಸಿ ಏನು ಮಾಡುತ್ತೆ ಅಂದರೆ ಕಂಪನಿ ಲಿಮಿಟೆಡ್ ಬೈ ಗ್ಯಾರಂಟಿ ವಿತೌಟ್ ಶೇರ್ ಕ್ಯಾಪಿಟಲ್, ಷೇರು ಬಂಡವಾಳ ರಹಿತ ಭರವಸೆಯ ನಿಯಮಿತ, ಷೇರು ಬಂಡವಾಳ ರಹಿತ ಭರವಸೆಯ ನಿಯಮಿತ ಅಂತೇಳಿ ಕರೀತಾರೆ ನೋಡ್ರಿ. ಕಂಪನಿ ಲಿಮಿಟೆಡ್ ಬೈ ಗ್ಯಾರಂಟಿ ವಿತೌಟ್ ಶೇರ್ ಕ್ಯಾಪಿಟಲ್ ಅಂತೇಳಿ ಹೇಳ್ತಾರೆ, ವಿತೌಟ್ ಶೇರ್ ಕ್ಯಾಪಿಟಲ್ ಅಂತೇಳಿ ಹೇಳ್ತಾರೆ. ಅಂದರೆ ಇಲ್ಲಿ ನೋಡ್ರಿ ಷೇರು ಬಂಡವಾಳ ರಹಿತ ಭರವಸೆಯ ನಿಯಮಿತ ಅಂತೇಳಿ ಕರೀತಾರೆ. ಅಂದರೆ ಇದು ಕೋಷ್ಟಕ ಸಿ ಯಲ್ಲಿ ಬರುವಂತಹ ಒಂದು ಮಾದರಿ ಅಂತೇಳಿ ಹೇಳ್ಬೋದು. ಅಂದರೆ ಈ ಮಾದರಿಯಲ್ಲಿ ಏನು ಕಾರ್ಯವನ್ನು ಮಾಡುತ್ತಲ್ಲ ಅದರಲ್ಲೇ ಮಾಡ್ಬೇಕು. ಅದು ಕೋಷ್ಟಕ ಎ ಅಲ್ಲಿ ಮಾಡ್ಲಿಕ್ಕೆ ಬರೋದಿಲ್ಲ. ಎ ಅಲ್ಲಿ ಮಾಡುವಂತಹ ಕಂಪನಿ ಸಿ ಯಲ್ಲಿ ಮಾಡ್ಲಿಕ್ಕೆ ಬರೋದಿಲ್ಲ, ಸಿ ಯಲ್ಲಿ ಮಾಡ್ಲಿಕ್ಕೆ ಬರುವಂತಹ ಕಂಪನಿದು ಎ ಅಲ್ಲಿ ಮಾಡ್ಲಿಕ್ಕೆ ಬರೋದಿಲ್ಲ. ಏನು ಕೋಷ್ಟಕದಲ್ಲಿ ತೋರಿಸಿರ್ತಾರಲ್ಲ ಆ ಕೋಷ್ಟಕಕ್ಕೆ ಸಂಬಂಧಪಟ್ಟಂತಹ ಒಂದು ಕಂಪನಿಗಳು ಆ ಕೋಷ್ಟಕದಲ್ಲೇ ಕಾರ್ಯಗಳನ್ನು ನಿರ್ವಹಿಸಬೇಕು ಅಂತೇಳಿ ಹೇಳ್ತಾರೆ. ನೆಕ್ಸ್ಟ್ ಟೇಬಲ್ ಡಿ ನೋಡ್ರಿ, ಕಂಪನಿ ಲಿಮಿಟೆಡ್ ಬೈ ಗ್ಯಾರಂಟಿ ವಿತ್ ಶೇರ್ ಕ್ಯಾಪಿಟಲ್ ಅಂತೇಳಿ ಹೇಳ್ತಾರೆ. ಷೇರು ಬಂಡವಾಳ ಸಹಿತ ಭರವಸೆಯ ನಿಯಮಿತ ಕಂಪನಿ, ಷೇರು ಬಂಡವಾಳ ಸಹಿತ ಭರವಸೆಯ ನಿಯಮಿತ ಕಂಪನಿ ಲಿಮಿಟೆಡ್ ಬೈ ಗ್ಯಾರಂಟಿ ವಿತ್ ಶೇರ್ ಕ್ಯಾಪಿಟಲ್ ಅಂತೇಳಿ ಹೇಳ್ತಾರೆ. ನೆಕ್ಸ್ಟ್ ಯಾವುದು ಬರುತ್ತೆ ಅಂದರೆ ಟೇಬಲ್ ಇ, ಅನ್ಲಿಮಿಟೆಡ್ ಕಂಪನೀಸ್. ಕೋಷ್ಟಕ ಇ ಯಲ್ಲಿ ಏನಾಗಿದೆ ಅಂತಂದರೆ ಅನಿಯಮಿತ ಕಂಪನಿಗಳು ಅಲ್ಲಿ ಕಾರ್ಯವನ್ನು ನಿರ್ವಹಣೆ ಮಾಡಬೇಕು ಅಂತಂದರೆ ಕೋಷ್ಟಕ ಇ ಯಲ್ಲಿ ತಮ್ಮ ಲಿಖಿತ ಕಟ್ಟಳೆಗಳನ್ನು ನಿರ್ವಹಣೆ ಮಾಡಬೇಕು ಅಂತೇಳಿ ಹೇಳ್ತಾರೆ. ಇದಿಷ್ಟು ಎದರಲ್ಲಿ ಬರುತ್ತೆ ಅಂತಂದರೆ ಫಾರ್ಮೇಟ್ ಏನಂತಂದರೆ ಕಂಪನಿಯ ಲಿಖಿತ ಕಟ್ಟಳೆಗಳ ಒಂದು ಮಾದರಿ ಅಂತೇಳಿ ಹೇಳ್ಬೋದು. ಅಂದರೆ ಇವು ತಮ್ಮ ಮಾದರಿಯಲ್ಲಿನೇ ತಮ್ಮ ಕಾರ್ಯಗಳನ್ನು ಸಿದ್ಧಪಡಿಸ್ಕೊಂಡು ಅಥವಾ ಅದರಲ್ಲಿ ಬರುವಂತಹ ಕಾರ್ಯಗಳನ್ನು ನಾವಿಲ್ಲಿ ವಿವರಣೆ ಮಾಡ್ಕೊತ ಹೋಗಬೇಕು. ನೆಕ್ಸ್ಟ್ ಬರುವಂಥದ್ದು ಎಸೆನ್ಷಿಯಲ್ಸ್ ಆಫ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್. ಎಸೆನ್ಷಿಯಲ್ಸ್ ಲಿಖಿತ ಕಟ್ಟಳೆಗಳ ಅವಶ್ಯಕತೆಗಳು. ಲಿಖಿತ ಕಟ್ಟಳೆಗಳ ಏನಂದರೆ ಅವಶ್ಯಕತೆಗಳು ಯಾವ ರೀತಿ ಇದ್ದಾವೆ ನೋಡ್ರಿ. ಲಿಖಿತ ಕಟ್ಟಳೆಗಳ ಅವಶ್ಯಕತೆಗಳು ಅದು ಮುದ್ರಿತ ರೂಪದಲ್ಲಿರಬೇಕು. ಇಟ್ ಶುಡ್ ಬಿ ಪ್ರಿಂಟೆಡ್ ಫಾರ್ಮ್ ಅಂತಂದರೆ ಕೋಷ್ಟಕ ಎ ಅಲ್ಲಿ ಏನಾಗುತ್ತೆ ಅಂತಂದರೆ ಈಗ 99 ನಿಯಮಗಳ ಕಟ್ಟಳೆಗಳನ್ನು ನಾವಲ್ಲಿ ಅಳವಡಿಸ್ತೀವಿ. ಅದೇ ಇಟ್ ಮಾಡೆಲ್ ಕಾಪಿ ಆಫ್ 99 ರೂಲ್ಸ್ ಅಂತೇಳಿ ಕರೀತಾರೆ. ಯಾವುದು ಇದು ಮುದ್ರಿತ ರೂಪದಲ್ಲಿರಬೇಕು. ಮುದ್ರಿತ ರೂಪದಲ್ಲಿ ಎಷ್ಟು ಮಾಡೆಲ್ಸ್ಗಳಿರ್ತವೆ ಅಂತಂದರೆ 99 ನಿಯಮಗಳು ನಿಮಗೆ ಬಂದಿರ್ತವೆ. ಮತ್ತು ನೆಕ್ಸ್ಟ್ ಸೆಕೆಂಡ್ ಒನ್ ನೋಡ್ರಿ, ಅದನ್ನು ಸೂಕ್ತ ಭಾಗಗಳಾಗಿ ವಿಂಗಡಿಸಿ ಅನುಕ್ರಮ ಸಂಖ್ಯೆ ಹಾಕಿರಬೇಕು ಅಂತೇಳಿ ಹೇಳ್ತಾರೆ. ಇಟ್ ಶುಡ್ ಬಿ ಡಿವೈಡ್ ಇಂಟು ಪ್ಯಾರಾಗ್ರಾಫ್ಸ್ ಆ್ಯಂಡ್ ಸೀರಿಯಸ್ಲಿ ನಂಬೋರ್ಡ್ ಅಂತೇಳಿ ಕರೀತಾರೆ. ನೋಡ್ರಿ ಅದು ಸೆಕೆಂಡ್ ಒನ್. ಇಟ್ ಶುಡ್ ಬಿ ಡಿವೈಡ್ ಇಂಟು ಪ್ಯಾರಾಗ್ರಾಫ್ಸ್ ಆ್ಯಂಡ್ ಸೀರಿಯಲಿ ನಂಬೋರ್ಡ್ ಅಂತೇಳಿ ಕರೀತಾರೆ. ಅಂದರೆ ಇದು ಅದನ್ನು ಸೂಕ್ತ ಭಾಗಗಳಾಗಿ ವಿಂಗಡಿಸಿ ಅನುಕ್ರಮ ಸಂಖ್ಯೆಯನ್ನು ಇದಕ್ಕೆ ಹಾಕಿರಬೇಕು, ಅನುಕ್ರಮ ಸಂಖ್ಯೆಯನ್ನು ಇದು ಹೊಂದಿರಬೇಕು ಅಂತೇಳಿ ಹೇಳ್ತಾರೆ. ನೆಕ್ಸ್ಟ್ ಮೂರನೇದು ನೋಡ್ರಿ, ಥರ್ಡ್ ಎಸೆನ್ಷಿಯಲ್, ಮೂರನೇ ಅವಶ್ಯಕತೆ ಏನಿದೆ ನೋಡ್ರಿ ಇಲ್ಲಿ. ಮನವಿ ಪತ್ರಕ್ಕೆ ಸಹಿ ಹಾಕಿದ ವಂತಿಗೆದಾರರಿಂದ ಸಹಿಯನ್ನು ಹೊಂದಿರಬೇಕು. ಇಟ್ ಶುಡ್ ಬಿ ಸೈನ್ಡ್ ಬೈ ಸಬ್ಸ್ಕ್ರೈಬರ್ಸ್ ಟು ಮೆಮೊರಂಡಮ್ ಆಫ್ ಅಸೋಸಿಯೇಷನ್. ಅಂದರೆ ಈಗ ಸಹಿ ಹಾಕಿದ ವಂತಿಗೆದಾರರ ಸಹಿಯನ್ನು ಇದು ಹೊಂದಿರಬೇಕು. ಮನವಿ ಪತ್ರಕ್ಕೆ ಯಾರು ವಂತಿಗೆದಾರರು ಇರ್ತಾರಲ್ಲ ಅಲ್ಲಿ ಯಾರು ಸಹಿಯನ್ನು ಮಾಡಿರ್ತಾರಲ್ಲ ಅವರು ಸಹ ಲಿಖಿತ ಕಟ್ಟಳೆಗಳಲ್ಲಿ ಸಹಿಯನ್ನು ಹೊಂದಿರಬೇಕು ಅಂತೇಳಿ ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ ಫೋರ್ತ್ ಎಸೆನ್ಷಿಯಲ್ ಏನು ಹೇಳುತ್ತೆ ನೋಡ್ರಿ ಅವಶ್ಯಕತೆಗಳಲ್ಲಿ. ಮೂರನೆಯ ವ್ಯಕ್ತಿಯ ಹೆಸರು, ವಿಳಾಸ, ವೃತ್ತಿಯೊಂದಿಗೆ ವಂತಿಗೆದಾರರ ಸಹಿಗೆ ಸಾಕ್ಷಿ ಪಡೆದಿರಬೇಕು. ನೋಡ್ರಿ, ಈಚ್ ಸಿಗ್ನೇಚರ್ ಶುಡ್ ಬಿ ವಿಟ್ನೆಸ್ಡ್ ಬೈ ಎ ಥರ್ಡ್ ಪರ್ಸನ್ ವಿತ್ ನೇಮ್, ಅಡ್ರೆಸ್ ಆ್ಯಂಡ್ ಆಕ್ಯುಪೇಷನ್. ಯಾರು ವಂತಿಗೆದಾರರಿಗೆ ಸಾಕ್ಷಿಯನ್ನು ಹಾಕಿರ್ತಾರಲ್ಲ, ನಾವೀಗ ಯಾವುದಾದ್ರು ಒಂದು ಬ್ಯಾಂಕಲ್ಲಿ ಈಗ ನಾವು ಲೋನನ್ನು ತೊಗೊಂಡಾಗ ಸಾಕ್ಷಿದಾರರಂತ ಸೈನ್ ಹಾಕ್ಸಿರ್ತೀವಲ್ಲ, ಆ ಸಾಕ್ಷಿದಾರರ ಸೈನ್ ಹಾಕ್ಸೋದ್ರ ಜೊತೆಗೆ ಅವ್ರ ವಿಳಾಸವನ್ನು, ಅವರ ಹೆಸರನ್ನು, ವಿಳಾಸವನ್ನು ಅಲ್ಲಿ ನಾವು ತೋರಿಸಿರಬೇಕು ಅಂತೇಳಿ ಹೇಳ್ತಾರೆ. ನೆಕ್ಸ್ಟ್ ಅವಶ್ಯಕ ಸ್ಟ್ಯಾಂಪ್ ಶುಲ್ಕವನ್ನು ಹೊಂದಿರಬೇಕು. ನೋಡ್ರಿ, ಅಫಿಕ್ಸ್ಡ್ ವಿತ್ ರಿಕ್ವೈರ್ಡ್ ಸ್ಟ್ಯಾಂಪ್ಸ್ ಅಂತೇಳಿ ಕರೀತಾರೆ. ಅಂದರೆ ಅವಶ್ಯಕವಾದಂತಹ ಸ್ಟ್ಯಾಂಪ್ ಎಷ್ಟಿರುತ್ತಲ್ಲ ಅಷ್ಟು ಶುಲ್ಕವನ್ನು ಇದು ಹೊಂದಿರಬೇಕು ಅಂತೇಳಿ ಹೇಳ್ತಾರೆ. ನೆಕ್ಸ್ಟ್ ಲಾಸ್ಟ್ ಒನ್ ನೋಡ್ರಿ,
ಅದಕ್ಕಾಗಿ ಬಳಸಿದ ಮಾದರಿಯ ಕಲಂ 29ರಲ್ಲಿ ಸೂಚಿಸಿದಂತೆ ಇರಬೇಕು. ನೋಡ್ರಿ, ಲಿಖಿತ ಕಟ್ಟಳೆಗಳು ಫಾರ್ಮೇಟ್ ಯಾವುದು? 29 ಕೋಷ್ಟಕ ಯಾವುದು, ಕಲಂ ಯಾವುದು? 29 ಅಂಡರ್ ಸೆಕ್ಷನ್ 29 ಪ್ರಕಾರನೇ ಇರಬೇಕು ಅಂತೇಳಿ ಹೇಳ್ತಾರೆ. ಇಟ್ ಫಾರ್ಮ್ಸ್ ಶುಡ್ ಬಿ ಅಕಾರ್ಡಿಂಗ್ ಟು ಬಿ ಫಾರ್ಮೇಟ್ ಪ್ರಿಸ್ಕ್ರೈಬ್ಡ್ ಬೈ ಅಂಡರ್ ಸೆಕ್ಷನ್ 29 ಅಂತೇಳಿ ಹೇಳ್ತಾರೆ. ನೋಡ್ರಿ, ಇದು ಕಲಂ 29 ಪ್ರಕಾರ ಇದ್ದರೆ ಮಾತ್ರ ಏನಾಗುತ್ತೆ, ಕೋಷ್ಟಕಗಳ ಅಡಿಯಲ್ಲಿ ಇದ್ದರೆ ಮಾತ್ರ ಏನಾಗುತ್ತೆ, ಇದು ಒಂದು ಕಲಂ 29ರಲ್ಲಿ ಮಾತ್ರ ಇದು ಸೂಚಿಸಿರಬೇಕು ಅಂತೇಳಿ ಹೇಳ್ತಾರೆ. ಅದನ್ನು ಸೂಚಿಸಿದರೆ ಮಾತ್ರ ಅದು ಏನಾಗುತ್ತೆ, ಲಿಖಿತ ಕಟ್ಟಳೆಗಳ ದಾಖಲೆ ಆಗುತ್ತೆ ಅಂತೇಳಿ ಹೇಳ್ತಾರೆ. ಇದಿಷ್ಟು ಏನಂತಂದರೆ ಎಸೆನ್ಷಿಯಲ್ಸ್ ಆಫ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್, ಲಿಖಿತ ಕಟ್ಟಳೆಗಳ ಅವಶ್ಯಕತೆಗಳು. ನೋಡ್ರಿ, ಲಿಖಿತ ಕಟ್ಟಳೆ ಅಂತಂದರೆ ನಿಮಗೆ ಆಲ್ರೆಡಿ ಹೇಳಿದೆ, ನಿಮಗೆ ಏನಂತಂದರೆ ಲಿಖಿತ ಕಟ್ಟಳೆ ಅಂತ ಬಂದ ತಕ್ಷಣ ಒಂದು ನಿಯಮ ಆಗಿರ್ಬೋದು, ನಿಯಂತ್ರಣ ಆಗಿರ್ಬೋದು, ಅಥವಾ ಅಧಿಕಾರಿಗಳ ನಡುವೆ ಮತ್ತು ಸಿಬ್ಬಂದಿಗಳ ನಡುವೆ ಒಂದು ಸಂಬಂಧಗಳನ್ನು ತಿಳಿಸೋದಾಗಿರ್ಬೋದು, ದಿನನಿತ್ಯದ ಚಟುವಟಿಕೆಗಳನ್ನು ತಿಳಿಸೋದಾಗಿರ್ಬೋದು, ಇದಿಷ್ಟು ಎದರಲ್ಲಿ ಬರುತ್ತೆ ಅಂದರೆ ಇದನ್ನೆಲ್ಲ ಎದರಲ್ಲಿ ವ್ಯಾಖ್ಯಾನ ಮಾಡುತ್ತೆ ಅಂತಂದರೆ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್, ಲಿಖಿತ ಕಟ್ಟಳೆಗಳಲ್ಲಿ ಇದನ್ನು ಅಧ್ಯಯನ ಮಾಡ್ತಾರೆ. ಆ ಲಿಖಿತ ಕಟ್ಟಳೆಗಳು ಯಾವುದ್ರದ್ದು ಅಧೀನವಾಗಿರುತ್ತೆ ಅಂತಂದರೆ ಮನವಿ ಪತ್ರಕ್ಕೆ ಅಧೀನವಾಗಿರುತ್ತೆ ಲಿಖಿತ ಕಟ್ಟಳೆ ಅಂತಂದರೆ. ಸಬಾರ್ಡಿನೇಟ್ ಆಗಿರುತ್ತೆ, ಸಬಾರ್ಡಿನೇಟ್ ಡಾಕ್ಯುಮೆಂಟ್ ಅಂತೇಳಿ ಕರೀತಾರೆ. ಸಬಾರ್ಡಿನೇಟ್ ಆಫ್ ಡಾಕ್ಯುಮೆಂಟ್ ಯಾವುದಕ್ಕಾಗಿರುತ್ತೆ ಅಂದರೆ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ಗಳಿಗೆ ಸಬಾರ್ಡಿನೇಟ್ ಡಾಕ್ಯುಮೆಂಟ್ ಆಗಿರುತ್ತೆ ಅಂತೇಳಿ ಹೇಳ್ತಾರೆ. ಫೀಚರ್ಸ್ಗಳನ್ನು ಹೇಳಿದೆ, ಜೊತೆಗೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫೀಚರ್ಸ್ಗಳನ್ನು ಹೇಳಿದ್ದೀನಿ ನಿಮಗೆ ಇವತ್ತಿನ ಕ್ಲಾಸಲ್ಲಿ. ಮತ್ತು ಕೋಷ್ಟಕ ಅಂದರೆ ಇದು ಕಲಂ ಸೆಕ್ಷನ್ 29 ಅಂದರೆ ಲಿಖಿತ ಕಟ್ಟಳೆಗಳ ಮಾದರಿ ಫಾರ್ಮೇಟನ್ನು ನಿಮಗೆ ಇವತ್ತು ಡಿಸ್ಕಸ್ ಮಾಡಿದ್ದೀನಿ. ಮತ್ತು ಎಸೆನ್ಷಿಯಲ್ಸ್ ಆಫ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್, ಲಿಖಿತ ಕಟ್ಟಳೆಗಳ ಅವಶ್ಯಕತೆಗಳನ್ನು ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಡಿಸ್ಕಸ್ ಮಾಡಿದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ನಿಮಗೆ ಕಂಟೆಂಟ್ಸ್ ಆಫ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನನ್ನು ಹೇಳ್ತೀನಿ. ಲಿಖಿತ ಕಟ್ಟಳೆಗಳಲ್ಲಿ ಬರುವ ಅಂಶಗಳನ್ನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಂತೆ.